ರಿಷಬ್ ಶೆಟ್ಟಿ ಹರಕೆ ಕೋಲದ ಬಗ್ಗೆ ಮತ್ತೆ ವಿವಾದ ಸೃಷ್ಟಿಯಾಗಿದೆ. ದೈವಸ್ಥಾನದ ಆಡಳಿತ ಮಂಡಳಿ ಮಾಡಿದ್ದಂತಹ ಪ್ರಾರ್ಥನೆ ಬಗ್ಗೆ ಅಪಸ್ವರಗಳು ಕೇಳಿಬರ್ತಾ ಇದೆ. ಕನ್ನಡದಲ್ಲಿ ಪ್ರಾರ್ಥನೆ ಮಾಡಿದ್ದಕ್ಕೆ ದೈವಾರಾಧಕ ತಮ್ಮಣ್ಣ ಶೆಟ್ಟಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ದೈವಾರಾಧನೆಯನ್ನು ಪ್ಯಾನ್ ಇಂಡಿಯಾ ಮಾಡೋದಕ್ಕೆ ಹೊರಟಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕನ್ನಡದಲ್ಲಿ ಪ್ರಾರ್ಥನೆ ಮಾಡಿದ್ರೆ ದೈವಗಳಿಗೆ ಅರ್ಥವಾಗಬೇಕಲ್ಲ. ಪ್ರಾರ್ಥನೆ ಮಾಡಿದವರ ಬಗ್ಗೆ ನನಗೆ ನಂಬಿಕೆ ಇದೆ. ದೈವಾರಾಧನೆಯಲ್ಲಿ ಕನ್ನಡದ ಪ್ರಾರ್ಥನೆ ಇಲ್ಲ. ದೈವಗಳಿಗೆ ಅರ್ಥವಾಗುವ ಭಾಷೆ ಅದು ಮಾತೃಭಾಷೆ ತುಳು ಅಂತ ಅವರು ಹೇಳ್ತಾ ಇದ್ದಾರೆ. ಅನಾದಿ ಕಾಲದಿಂದ ತುಳು ಭಾಷೆಯಲ್ಲಿ ಪ್ರಾರ್ಥನೆಯನ್ನ ಮಾಡೋದು ವಾಡಿಕೆಯಾಗಿದೆ. ಕೇವಲ ರಿಷಬ್ ಶೆಟ್ಟಿಯನ್ನ ತೃಪ್ತಿಪಡಿಸೋದಕ್ಕೆ ಪ್ರಾರ್ಥನೆ ಮಾಡಿದಂತಿದೆ ಇದು. ರಿಷಬ್ ಕಾಲಿನ ಮೇಲೆ ಮಲಗೋದು, ಕತ್ತಿ ಹಿಡಿದು ಕುಣಿಯುವ ಕರ್ಮವಿಲ್ಲ. ಈ ಸಂಘರ್ಷದಿಂದಲೇ ದೈವಾರಾಧನೆ ಉಳಿಯಬೇಕು ಅಂತ ಹೇಳಿ ಧ್ವನಿ ಎತ್ತಿದ್ದೇವೆ. ಗ್ಯಾರಂಟಿ ನ್ಯೂಸ್ ಜೊತೆ ದೈವಾರಾಧಕ ತಮ್ಮಣ್ಣ ಶೆಟ್ಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇತ್ತೀಚೆಗೆ ರಿಷಬ್ ಶೆಟ್ಟಿ ಅವರು ಮಂಗಳೂರಿನಲ್ಲಿ ಹರಕೆ ಕೋಲವನ್ನು ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಇದಕ್ಕೆ ಪರ ವಿರೋಧದ ಚರ್ಚೆಗಳು ಕೂಡ ಎದುರಾಗಿತ್ತು. ಆ ಬಳಿಕ ಇದಕ್ಕೆ ಸ್ಪಷ್ಟೀಕರಣವಾಗಿ ದೈವಾರಾಧನೆ ಅಥವಾ ಆ ದೈವಸ್ಥಾನದ ಆಡಳಿತ ಮಂಡಳಿ ಒಂದು ಪ್ರಾರ್ಥನೆಯನ್ನು ಕನ್ನಡದಲ್ಲಿ ಮಾಡಿದ್ರು. ಈ ಪ್ರಾರ್ಥನೆ ಕೂಡ ಕನ್ನಡದಲ್ಲಿ ಮಾಡಿದ್ದಾರೆ ಅಂತ ಹೇಳುವಂಥ ನಿಟ್ಟಿನಲ್ಲಿ ಈಗ ಪರ ವಿರೋಧದ ಚರ್ಚೆ ಕೂಡ ಎದುರಾಗ್ತಾ ಇದೆ. ಕನ್ನಡದಲ್ಲಿ ಮಾಡಿದ್ದು ತಪ್ಪು, ತುಳುವಲ್ಲೇ ಮಾಡಬೇಕು, ಅಂದರೆ ದೈವದ ಭಾಷೆ ತುಳು ಅಂತ ಹೇಳುವಂಥ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ವಿಚಾರಗಳು ಹೊರಬರ್ತಾ ಇದೆ. ಈ ಬಗ್ಗೆ ಮಾತಾಡಲಿಕ್ಕೆ ದೈವಾರಾಧಕರಾದಂತಹ ತಮ್ಮಣ್ಣ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕನ್ನಡದಲ್ಲಿ ಪ್ರಾರ್ಥನೆ ಮಾಡಿದ್ದು ಎಷ್ಟು ಸರಿ ಮತ್ತು ತಪ್ಪೇನಿದರಲ್ಲಿ? ನೋಡಿ, ಇಲ್ಲಿ ದೈವಕ್ಕೆ ಅದರದೇ ಆದಂಥ ಒಂದು ರೀತಿ, ನೀತಿ, ನಿಯಮ, ಗಡಿ, ಆಚಾರ, ವಿಚಾರ, ಗುತ್ತು, ನಂಬಿಕೆಗಳು, ಭಾವನೆಗಳು ಎಲ್ಲವಿದೆ. ಒಟ್ಟು ನಿಮಗೆ ದೈವಾರಾಧನೆದೆ ಅದು. ಹಾಗಾದರೆ ಇಂಥ ಒಂದು ದೈವಕ್ಕೆ ನಮ್ಮ ಇಲ್ಲಿ ಮೂಲ ಜನಾಂಗದವರು ದೈವವನ್ನು ನಂಬಿಕೊಂಡು ಬಂದು ಅವರದೇ ಆದಂಥ ಈ ಮೂಲ ಪರಂಪರೆ, ಮೂಲ ಭಾಷೆಯೊಂದಿಗೆ, ಅವರು ತಿನ್ನುವ ಆಹಾರ ಪದ್ಧತಿಯೊಂದಿಗೆ ಸಾಧಾರಣ ನಡ್ಕೊಂಡು ಬಂದ ರೀತಿ ಅಂತ ಹೇಳಿದರೆ ತುಳುನಾಡ ದೈವಾರಾಧನೆ ಎಲ್ಲವೂ ತುಳುವಿನಲ್ಲಿಯೇ ವ್ಯವಹಾರ, ಭಾಷೆ, ಪ್ರಾರ್ಥನೆ ಎಲ್ಲವೂ. ಆದ್ದರಿಂದ ಅಲ್ಲಿಯೂ ನಿಮಗೆ ಕನ್ನಡದಲ್ಲಿ ಮಾಡುವಂಥ ನಿಯಮ ತಪ್ಪು, ತುಳುವಲ್ಲಿ ಮಾತನಾಡಬೇಕಿತ್ತು. ಪ್ರಾರ್ಥನೆ ಮಾಡಿದ ರೀತಿ ಸರಿ, ಎರಡನ್ನು ನಮಗೆ ಖಂಡಿತವಾಗಿಯೂ ನಮಗೆ ಅದರ ಸೋಲಗಳು ತಿಳಿಬೇಕು, ತಿಳಿ. ಆದರೆ ಯಾವುದೇ ಕಾರಣಕ್ಕೂ ದೈವಾರಾಧನೆ ನಿಯಮದಲ್ಲಿ ಕನ್ನಡದಲ್ಲಿ ಪ್ರಾರ್ಥನೆ ಮಾಡುವ ನಿಯಮಗಳಿಲ್ಲ. ನಮಗೆ ಭಯ ಆದದ್ದು, ಈಗಾಗಲೇ ದೈವಾರಾಧನೆ ಬೇರೆ ಬೇರೆ ರೀತಿಯಲ್ಲಿ ಹೆಸರಿನ ಪರಿವರ್ತನೆ ಆಗಿದೆ, ಆಚರಣೆ ರೀತಿ ಪರಿವರ್ತನೆ ಆಗಿದೆ. ಈ ರೀತಿಯಾಗಿ ಇನ್ನು ಮುಂದಿನ ತಲೆಮಾರಿಗೆ ಇದೊಂದು ಮಾರಕಾದೀತ ಈ ಪ್ರಾರ್ಥನೆ. ಯಾಕಂತ ಹೇಳಿದರೆ ನೋಡಿ, ಈಗ ಯಾವ ಉದ್ದೇಶದಲ್ಲಿ ಅವರು ಕನ್ನಡದಲ್ಲಿ ಪ್ರಾರ್ಥನೆ ಮಾಡಿದ್ರು ಅಂತ ಗೊತ್ತಿಲ್ಲ. ಆದರೆ ಮುಂದೆ ಇವರು ಇದೇ ರೀತಿಯಾಗಿ ಮುಂದುವರೆದ್ರೆ, ಈಗ ತಮಿಳಿನ ಒಬ್ಬ ಸೂಪರ್ ಸ್ಟಾರ್ ಬಂದರೆ ತಮಿಳಲ್ಲಿ, ಮಲಯಾಳಿಯಲ್ಲಿ ಬಂದರೆ ಮಲಯಾಳಿಯಲ್ಲಿ, ಹಿಂದಿಯಲ್ಲಿ ಬಂದರೆ ಹಿಂದಿಯಲ್ಲಿ, ಮರಾಠಿ, ಭೋಜ್ಪುರಿ, ಬೇರೆ ಬೇರೆ ಭಾಷೆಯಲ್ಲಿ ಬರುವ ಈಗ ದೊಡ್ಡ ಸ್ಟಾರ್ಗಳಲ್ಲ ಇವರು. ಈ ಸಮಕಾಲೀನಂಥ ಸ್ಟಾರ್ಗಳಿಲ್ಲಿ ಬಂದಾಗ ಎಲ್ಲರೂ ಈ ರೀತಿಯಾಗಿ ಅಂತ ಒಂದು ಪ್ರಾರ್ಥನೆ ಮಾಡಿದರೆ ದೈವಕ್ಷೇತ್ರ ಒಂದು ಪ್ಯಾನ್ ಇಂಡಿಯಾ ಥರ ಆದಿತ. ಮತ್ತೊಂದು ವಿಚಾರವಾಗಿ, ಈಗ ರಿಷಬ್ ಶೆಟ್ಟಿ ಅವರು ಮಂಗಳೂರಿನಲ್ಲಿ ಬಂದು ಹರಕೆಯ ಕೋಲ ಕೊಟ್ಟದ್ದು ತಪ್ಪ? ಅವರು ಒಂದು ಭಕ್ತರಾಗಿ ಇಲ್ಲಿ ಹರಕೆಯ ಅನುಕೂಲ ಕೊಟ್ಟಿದ್ದಾರೆ. ಅಂದರೆ ನಾವು ತುಳುನಾಡನ್ನು ಬಿಟ್ಟು ಹೊರಗಡೆ ಕೊಟ್ಟರೆ ಅದೊಂದು ಕಾಂಟ್ರವರ್ಸಿ ಆಗುತ್ತೆ, ಅದು ತುಳುನಾಡನ್ನು ಬಿಟ್ಟು ಮಾಡಲಿಕ್ಕಿಲ್ಲ ದೈವಾರಾಧನೆ ಅಂತ ಹೇಳುವಂಥದ್ದು ಹಿಂದಿನಿಂದಲೂ ಬಂದಂತಹ ಕಟ್ಟುಪಾಡು. ಈಗ ಅವರು ತುಳುನಾಡಿಗೆ ಬಂದು ಮಂಗಳೂರಿನಲ್ಲೇ ಹರಕೆಯ ಕೋಲವನ್ನು ಕೊಟ್ಟಿರುವಂಥದ್ದು, ಇದು ಯಾಕೆ ತಪ್ಪು ಅಂತ ಹೇಳುವಂಥದ್ದು? ಸರ್ ನೋಡಿ, ಅವರೊಬ್ಬ ಅತಿಥಿಯಾಗಿ ಎಲ್ಲಿಂದ ಯಾರು ಬರಲಿಕ್ಕೆ ಆಗ್ತದೆ, ಅವರು ಬರಲಿಕ್ಕೆ ಆಗ್ತದೆ. ಆದರೆ ಇಲ್ಲಿ ಎರಡು ವ್ಯಾಪ್ತಿ ಇದೆ. ಒಂದು ದೈವಗಳಿಗೆ ಒಂದು ಗ್ರಾಮ ಬಂಧ ಮತ್ತು ಕುಟುಂಬ ಬಂಧ ಅಂತ. ಒಂದು ಕುಟುಂಬದಲ್ಲಿ ಒಂದೆರಡು ದೈವಗಳಿದೆ, ಗ್ರಾಮದಲ್ಲಿದೆ. ನೀವು ಕುಟುಂಬಿಕನಾದರೆ ಆ ದೈವಕ್ಕೆ ಕೊಡ್ಬೋದು, ನೀವು ಗ್ರಾಮದವನಾದರೆ ಇವ್ರಿಗೆ ಕೊಡ್ಬೋದು. ಈಗ ರಿಷಬ್ ಶೆಟ್ಟಿ ಅವರಿಗೆ ಒಂದು ವೇಳೆ ದೈವಕ್ಕೆ ಕೊಡಬೇಕಿತ್ತು, ಅವರ ಊರಲ್ಲಿ ಬೇರೆ ಬೇರೆ ಚಿಕ್ಕು ಗುಳಿಗ, ಹಾಯಿ ಗುಳಿಗ, ನೆತ್ತೆರೆ ಗುಳಿಗ ಎಲ್ಲ ಬೇರೆ ಬೇರೆ ದೈವಗಳಿದೆ ಅಲ್ಲಿ. ಆಗಿರುವಾಗ ಇಲ್ಲಿ ಕೊಡೋದಂತ ಯಾರೇ ಆಗಲಿ ನೀವು ಅದಕ್ಕೆ ಈಗ ಉದಾಹರಣೆಗೆ, ಈಗ ನಿಮ್ಮಲ್ಲಿ ಹಣ ಆಗಿದೆ, ಅವ್ರು ಕೊಟ್ಟ ಹರಿಕೆ ಹೇಳುವಾಗಲೂ ಹಿರಿಯರ ಹತ್ರ ಕೇಳಿಕೊಂಡು ಒಂದು ಸಮನ್ವಯತೆಯಲ್ಲಿ ಹೇಳ್ಬೇಕಂತ ನಿಯಮ ಇದೆ. ಅದು ನಮಗೆ ರಪ್ಪ ಏನಾದರೂ ತಡೆಬೇಕು ಅಂತಂದರೆ ಏನಂತ ಹೇಳಿದರೆ, ನಿಮಗೆ ಒಂದು ರಪ್ಪ ದೈವಕ್ಕೆ ನಿಮಗೆ ಹುಷಾರಿಲ್ಲ, ಏನಾದರೂ ಆಗಬೇಕು ಅಂದರೆ ರಪ್ಪ ನಾನು ಆ ದೈವಕ್ಕೆ ನನ್ನ ಮಗುವಿಗೆ ಹುಷಾರಾದರೆ, ನನಗೆ ಕೆಲಸ ಸಿಕ್ಕಿದೆ ಏನಾದರೆ ನಾನೊಂದು ಪುಂಡಿಪನವಾಗ್ತೇವೆ, ಒಂದು ಅರಿಕೆ ಆಗ್ತೇವೆ, ಭಂಡಾರ ಕಾಣಿ, ಇಷ್ಟಕ್ಕೆ ಮತ್ತು ನಿಮ್ಮ ಖುಷಿಯಲ್ಲಿ ಕೊಡುವಂಥದ್ದು. ನೇರ ಹೋಗಿ ಅಲ್ಲಿ ನೇಮ ಕೊಡುವಂಥದ್ದು, ನೇಮ ಹೇಳುವಂಥದ್ದು, ಅರಿಕೆ ನೇಮ ಕೊಡುವಂಥದ್ದು ನಿಯಮ ಇಲ್ಲ. ಆದ್ದರಿಂದ ಇಲ್ಲಿ ಈಗ ಕೊಟ್ಟದ್ದು ಎಲ್ಲಿಯೂ ದೈವ ಸ್ವೀಕಾರ ಆಗುವಂಥದ್ದಕ್ಕೆ ಅಲ್ಲಿ ಬಂಧಗಳು ಅಡ್ಡಿ ಬರ್ತದೆ ಅಂತ ಹೇಳುವಂಥದ್ದು, ಬಂಧಗಳು. ಸರ್, ಮತ್ತೊಂದು ವಿಚಾರವಾಗಿ, ಮೊನ್ನೆ ಎಣ್ಣೆ ಬೂಳಿದ ಸಂದರ್ಭದಲ್ಲಿ ನಾವು ನೋಡಿರ್ಬೋದು,
ಒಂದು ರಿಷಬ್ ಶೆಟ್ಟಿಯವರ ಕಾಲ್ನಲ್ಲಿ ದೈವದ ಪಾತ್ರೆ ಏನಿದ್ದಾರೆ ಅಥವಾ ಎಣ್ಣೆಬುಳ್ಯದ ದೈವ ಆವೇಶವಾದವರು ಮಲಗಿರುವಂಥದ್ದು, ಮತ್ತು ಅದೆಲ್ಲ ಪ್ರೊಸೀಜರ್ ಆದಮೇಲೆ ಗರ್ಭಗುಡಿಯೊಳಗೆ ಅಥವಾ ಗುಂಡದ ಒಳಗೆ ಹೋಗಿ ಕಡ್ಸಲೆಯನ್ನು ಹಿಡ್ಕೊಂಡ್ಬಂದು ತಲೆಗೆ ಗಡಿಯನ್ನು ಹಾಕೊಳ್ಳುವಂಥದ್ದು, ಇದು ಎಷ್ಟು ಸರಿ? ಎರಡು ವಿಚಾರಗಳು ಎಷ್ಟು ಸರಿ ಅಂತ ಹೇಳುವಂಥದ್ದು. ಇದನ್ನೇ ನಾನು ಬಲವಾಗಿ, ಈ ನೋವು ನಮಗೆ ಇವತ್ತಿಗೂ ನಮ್ಮಲ್ಲಿ ಆ ಬೇಸರ ಹೋಗಲಿಲ್ಲ, ನೋವು ಹೋಗಲಿಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಯೊಬ್ಬರು ಮೊಬೈಲು ಬೇರೆ ಬೇರೆ ರೀತಿಯಂಥ ಈ ವಿಡಿಯೋ ಮಾಡೋದನ್ನು ನಿಲ್ಲಿಸಿ ಅಂತ ಹೇಳುವಂಥದ್ದು. ಈಗ ನಮಗೆ ಗೊತ್ತಾಯಿತು, ನಾವು ಅದಕ್ಕೆ ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ದೇವೆ. ಇನ್ನೊಬ್ಬ ನಿಮ್ಮಂತ ಅಲ್ಲ, ಬೇರೆ ಯಾರೋ ಸ್ವಲ್ಪ ಅಂದರೆ ಇದೇ ದೈವಾರಾಧನೆ ಅಂತ ತಿಳ್ಕೊಂಡ್ರೆ ಅಲ್ಲಿ ಹೋಯಿತು. ದೈವಾರಾಧನೆಯ ನಿಯಮದಲ್ಲಿ ಎಲ್ಲ ಕಡೆಗಳಲ್ಲಿ 16 ಕಟ್ಟುಗಳಿದೆ, 16 ನಿಮಗೆ ಕಟ್ಟುಗಳಿದೆ. ಅದು ಎಲ್ಲ ಒಂದೇ ರೀತಿಯಾಗಿರ್ತದೆ. ಆದರೆ ಗಡಿ, ಬಾರಣೆ, ಪಾರ್ದಾನ ಇದೆಲ್ಲವೂ ಬೇರೆ ಬೇರೆ ಆಗಿರ್ತದೆ ಎಲ್ಲ ಕಡೆಗೂ. ಅದೇ ರೀತಿ ಇಲ್ಲಿಯೂ ಒಮ್ಮೆ ದೈವ ನರ್ತಕರೊಬ್ಬರು ಸ್ನಾನ ಮಾಡಿ ಎಣ್ಣೆ ಬೂಲಿಯ ಪಡಿಯಕ್ಕಿ ತೆಗೆದ ನಂತರ ಮತ್ತೆ ಅರ್ಧಲಾಕಿ ಯಾರನ್ನು ಮುಟ್ಟುವ ಆಗಿಲ್ಲ. ಒಂದು ವೇಳೆ ಅವರನ್ನು ಮುಟ್ಟಬೇಕಿದ್ರೆ ನಿಮಗೆ ಕಲಸಧಾರಣೆಯಾಗಿ ಗಡಿ ಪ್ರಧಾನನಾಗಿ ಅವರ ಜೊತೆ ಇದ್ದವನು ಕೈ ಕೊಡ್ಬೋದು, ಇಡ್ಬೋದು, ಮುಟ್ಬೋದು, ನಿಯಮ ಇದೆ. ಮತ್ತು ಯಾರೇ ವ್ಯಕ್ತಿಯನ್ನು ಹೊರಲಾಡುವುದು, ಮುಟ್ಟುವುದು ನಿಯಮವೇ ಇಲ್ಲ. ಏನಿದ್ರು ಕರ್ತಲೆಯ ಕೊಡಿಯನ್ನು ಈಗ ಮುಟ್ಟಿಸೋದು ಮಾತ್ರ ನಿಯಮ ಇರುವಂಥದ್ದು, ಮುಟ್ಲಿಕ್ಕಿಲ್ಲ. ಇದು ದೈವಾರಾಧನೆ ಅತ್ಯಂತ ದೊಡ್ಡ ಅಪಚಾರ, ನಮಗೆ ನೋವು ತಂದದ್ದು. ಸ್ನಾನದ ಒಳಗೆ ಹೋಗುವುದು, ಕರ್ತಲೆ ತರೋದು, ಕರ್ತಲೆಯನ್ನು ಹೊರಗೆ ಎಳೆಯುವುದು, ಅದನ್ನು ಹಾಗೆ ಇದು ಮಾಡೋದು, ಇಂಥ ಒಂದು ನಿಯಮ. ಈ ರೀತಿಯಾದಂಥ ದೈವಾರಾಧನೆಯನ್ನು ಒಂದು ಮಾಂತ್ರಿಕ ಶಕ್ತಿಯಾಗಿ ನೋಡಲಿಕ್ಕಿಲ್ಲ. ದೈವಾರಾಧನೆಯನ್ನು ಕಾರ್ಣಿಕ ಶಕ್ತಿಯಾಗಿ ನೋಡುವಂಥದ್ದು. ದೈವಾರಾಧನೆ ಆತ್ಮಶಕ್ತಿ ಮತ್ತು ಸಂತೃಪ್ತಿಯನ್ನು ತುಂಬ ಭಾವಗಳು ಇಲ್ಲಿ ಇರುವಂಥದ್ದು ಎಲ್ಲವೂ ನಿಮ್ಮ ಭಯಕೃತವಾಗಿ. ಅದು ಅಲ್ಲಿ ನಡೆದಂಥ ಆ ಎಣ್ಣೆ ಬುಲ್ಯ, ಕುಣಿಯುವುದು, ಹಾರೋದು ಎಲ್ಲವೂ ದೈವಾರಾಧನೆ ನಿಮಗೆ ತದ್ವಿರುದ್ಧವಾಗಿದೆ. ಇವಿಷ್ಟು ತಮ್ಮಣ್ಣ ಶೆಟ್ಟಿಯವರ ಮಾತು. ಕ್ಯಾಮ್ರಾ ಪರ್ಸನ್ ರಮಾನಂದ್ ಬೆಳಾಲ್ ಜೊತೆ ಆದಿತ್ಯ ದಂಡೋಲೆ, ಗ್ಯಾರಂಟಿ ನ್ಯೂಸ್, ಮಂಗಳೂರು.